ನಟ ದರ್ಶನ್ ತೂಗುದೀಪ್ ಶ್ರೀನಿವಾಸ್, ಸ್ಯಾಂಡಲ್ವುಡ್ ಸುಲ್ತಾನ ಡಿ ಬಾಸ್ ಅವರು ಈ ಹಿಂದೆ ತಮ್ಮ ಶಿಕ್ಷಣದ ಕುರಿತಾಗಿ ಮಾಹಿತಿ ನೀಡಿದ್ದು, ಡಿ ಬಾಸ್ ದರ್ಶನ್ ರವರು ಕ್ರಾಂತಿ ಸಿನಿಮಾ ಮಾಡಿದ್ದರು. ಈ ಸಿನಿಮಾ ಸರ್ಕಾರಿ ಶಾಲೆಯನ್ನು ಉಳಿಸುವ ಸಂದೇಶ ಹೊತ್ತಿತ್ತು. ಇದೇ ಸಿನಿಮಾದ ಪ್ರಚಾರದ ವೇಳೆ ದರ್ಶನ್ ಸರ್ಕಾರಿ ಶಾಲೆಯಲ್ಲಿಯೇ ಓದಿರುವ ಬಗ್ಗೆ SSLC ಪಡೆದ ಅಂಕಗಳು ಎಷ್ಟು ಅನ್ನೋದನ್ನು ರಿವೀಲ್ ಮಾಡಿದ್ದಾರೆ. ಸ್ನೇಹಿತರೆ, ಮೈಸೂರಿನಲ್ಲಿ ಸರ್ಕಾರಿ ಶಾಲೆಯಲ್ಲೇ ಓದಿದ್ದೇನೆ. ಮೊದಲು ಟೆರೇಸಿಯನ್ ಸ್ಕೂಲಿನಲ್ಲಿ ಓದಿದೆ. ನಂತರ JSS 1 ವರ್ಷ ಓದಿದೆ. ಆಮೇಲೆ ವೈಶಾಲಿಯಲ್ಲಿ ಓದಿದೆ. 10ನೇ ತರಗತಿವರೆಗೂ ಮೈಸೂರಿನಲ್ಲೇ ಓದಿದ್ದು. 10ನೇ ತರಗತಿನೇ ಕೊನೆ ಎಂದಿದ್ದರು. ನಾನು ತುಂಬಾ ಆವರೇಜ್ ಸ್ಟೂಡೆಂಟ್ ಇದ್ದೆ. ಏನಾದರೂ ಒಂದು ಕಾರಣಕ್ಕೆ ಕ್ಲಾಸಿನಿಂದ ಹೊರಗಡೆ ನಿಲ್ಲುತ್ತಿದ್ದ ವಿದ್ಯಾರ್ಥಿ ನಾನು ಆಗಿದ್ದೆನು. ಒಂದು ವಿಷಯ ಅಂತಲ್ಲ, ಎಲ್ಲದನ್ನು ನೋಡಿದರೂ ಓಡಿ ಹೋಗೋಣ ಅಂತ ಅನಿಸುತ್ತಿತ್ತು. ಕ್ಲಾಸಿನಿಂದ ಹೊರಗಡೆ ನಿಲ್ಲುತ್ತಿದ್ದ ವಿದ್ಯಾರ್ಥಿನೇ ನಾನು ಎಂದು ಹೇಳಿದ್ದರು. ಸ್ನೇಹಿತರೆ, ಡಿ ಬಾಸ್ ದರ್ಶನ್ ರವರು 10ನೇ ತರಗತಿಯ ತಮ್ಮ ಮಾರ್ಕ್ಸ್ ಎಷ್ಟು ಎಂದು ರಿವೀಲ್ ಮಾಡಿದ್ದಾರೆ. ಎಲ್ಲ ವಿಷಯಗಳಿಗೂ ಸೇರಿ 210 ಮಾರ್ಕ್ಸ್ಗಳನ್ನು ಪಡೆದುಕೊಂಡಿದ್ದರು. ಆವಾಗಲೆಲ್ಲ 35 ಅಲ್ಲದೆ ಹಿಂದಿಗೆ 80 ಮಾರ್ಕ್ಸ್ ಇತ್ತು ಎಂದು ಹೇಳಿದ್ದಾರೆ. ಎಲ್ಲ ಒಟ್ಟು ಸೇರಿದರೆ 210 ಮಾರ್ಕ್ಸನ್ನು ಪಡೆದಿದ್ದೇನೆ ಎಂದು ತಿಳಿಸಿದ್ದಾರೆ. ನಮ್ಮ ಮನೆಯವರು ನನ್ನನ್ನು ಕರೆದುಕೊಂಡು ಹೋಗಿ ಮೆಕ್ಯಾನಿಕಲ್ ಡಿಪ್ಲೊಮಾಗೆ ಹಾಕಿದ್ರು. ನಂತರ JS ಪಾಲಿಟೆಕ್ನಿಕ್ನಲ್ಲಿ ಸೇರಿಸಿದ್ರು. 6 ತಿಂಗಳು ಹೋಗಿ ನಂತರ ಅಲ್ಲಿಗೆ ಬಿಟ್ಟೆ. 10ನೇ ತರಗತಿಯೇ ಕೊನೆ ಆಯಿತು ಎಂದಿದ್ದಾರೆ. ಕ್ರಾಂತಿ ಸಿನಿಮಾ ಪ್ರಚಾರ ಸಮಯದಲ್ಲಿ ಹೇಳಿದ ಈ ಸ್ಟೋರಿ ಇಂದು ಸಖತ್ ವೈರಲ್ ಆಗುತ್ತಿದೆ. ಧನ್ಯವಾದ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.